My dear students, welcome to DCE Digital Learning. QABD 2 subject ಅಲ್ಲಿ Theory of Probability 5th chapter ನ part 3 last video ನೋಡಿದ್ವಿ. ಈಗ part 4 ನ Problems and Solutions of Mutually Exclusive Events ನ ನೋಡೋಣ. Myself Narsappa PR, Assistant Professor in Commerce, GFGC and PG Center, ಚಿಂತಾಮಣಿ, ಚಿಕ್ಕಬಳ್ಳಾಪುರ district. ಈಗ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. This is Unit 5 Theory of Probability. As I said, BCom ಗೆ Quantitative Analysis for Business Decisions 2 third semester ಬರುತ್ತೆ, Bangalore North University, and we are in 52nd session. Learning objectives in this session: laws of probability, additive law of probability, and problems and solutions when events are mutually exclusive. ಅಡಿಟಿವ್ ಲಾ ಆಫ್ ಪ್ರಾಬಬಿಲಿಟಿ ಮಾತ್ರ ನಮ್ಮ ಸಿಲೆಬಸ್ ಇರೋದು. ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಈವೆಂಟ್ಸ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಆದರೆ ಹೇಗಿರುತ್ತೆ. ಎಸ್, ಬನ್ನಿ ನೋಡ್ತಾ ಹೋಗೋಣ. ದ ರೂಲ್ ಆಫ್ ಅಡಿಷನ್ ಅಪ್ಲೈಸ್ ಟು 2 ಸಿಚುಯೇಷನ್ಸ್. ಎರಡು ಸಂದರ್ಭದಲ್ಲಿ ಅಡಿಷನ್ ರೂಲ್ ಅನ್ನು ಅಪ್ಲೈ ಮಾಡಬಹುದು. ಯಾವ್ದವು? ದೇ ಆರ್ ವೆನ್ ಇವೆಂಟ್ಸ್ ಆರ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಅಂಡ್ ವೆನ್ ಇವೆಂಟ್ಸ್ ಆರ್ ನಾಟ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್. ಅಂದ್ರೆ ಈವೆಂಟ್ಸ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಆಗಿದ್ದಾಗ ಮತ್ತೆ ಈವೆಂಟ್ಸ್ ಮ್ಯೂಚುಯಲಿ ನಾಟ್ ಎಕ್ಸ್ಕ್ಲೂಸಿವ್ ಆಗಿದ್ದಾಗ ಅಡಿಟಿವ್ ಲಾ ನ ಅಪ್ಲೈ ಮಾಡಬಹುದು. ಪ್ರಾಬಬಿಲಿಟಿ ಆಫ್ ಅಡಿಷನ್ ಲಾ. ಫಸ್ಟ್ ಒನ್, ವೆನ್ ಈವೆಂಟ್ಸ್ ಆರ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್, ಇಫ್ ಎ ಅಂಡ್ ಬಿ ಆರ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್, then probability of occurrence of either of the events A or B is given as probability A or B is equal to probability A plus probability B. In terms of set theory terminology, addition of probability of 2 events A and B is denoted as probability of A union B is equal to probability A plus probability B. Set theory terminology ಅಲ್ಲಿ probability A union B is equal to probability A plus B ಅಂತ ಹೇಳ್ಬೋದು. ನಾರ್ಮಲ್ ಟರ್ಮಿನಾಲಜಿಲಿ probability A or B is equal to probability A plus B ಅಂತ ಹೇಳ್ಬೋದು. Problems and solutions when events are mutually exclusive. This is the problem. Illustration 1. What is the probability of drawing a card that is a red or black from a well shuffled pack of cards? ನೋಡಿ, ಇದು ಪ್ರಾಬ್ಲಮ್. ಏನ್ ಕೊಡ್ತಿದ್ದಾರೆ? ಒಂದು ಪ್ಲೇಯಿಂಗ್ ಕಾರ್ಡ್ಸ್ ಸೆಟ್ ಅಥವಾ ಗ್ರೂಪ್ ಆಫ್ ಪ್ಲೇಯಿಂಗ್ ಕಾರ್ಡ್ಸ್ ತಗೊಂಡ್ರೆ ಅದರಲ್ಲಿ ನಾವು ಒಂದು ಕಾರ್ಡ್ ಅನ್ನು ಡ್ರಾ ಮಾಡ್ತೀವಿ. ಅದು ರೆಡ್ ಕಾರ್ಡ್ ಅಥವಾ ಬ್ಲಾಕ್ ಕಾರ್ಡ್ ಆದ್ರೆ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊಲ್ಯೂಷನ್: ಎ ಪ್ಯಾಕ್ ಆರ್ ಎ ಡೆಕ್ ಆಫ್ ಕಾರ್ಡ್ಸ್ ಕಂಟೈನ್ಸ್ 52 ಕಾರ್ಡ್ಸ್, ಆಫ್ ವಿಚ್ 52 ಕಾರ್ಡ್ ಅಲ್ಲಿ 26 ಆರ್ ರೆಡ್ ಕಾರ್ಡ್ಸ್ ಅಂಡ್ 26 ಆರ್ ಬ್ಲಾಕ್ ಕಾರ್ಡ್ಸ್. ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು. ಸೆಲೆಕ್ಟಿಂಗ್ ಎ ಕಾರ್ಡ್ ವಿಚ್ ಈಸ್ ಎ ರೆಡ್ ಆರ್ ಬ್ಲಾಕ್ ಈಸ್ ಎ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್. ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂದ್ರೆ ರೆಡ್ ಕಾರ್ಡ್ ಬಂದಾಗ ಬ್ಲಾಕ್ ಬರಲ್ಲ ಅಥವಾ ಬ್ಲಾಕ್ ಬಂದಾಗ ರೆಡ್ ಬರಲ್ಲ. ಅರ್ಥ ಆಯ್ತಾ? ಕಾರ್ಡ್ಸ್ ಅಲ್ಲಿ 4 ಸಿಂಬಲ್ಸ್ ಇರ್ತವೆ. 2 ಸಿಂಬಲ್ ಬ್ಲಾಕ್ ಅಲ್ಲಿ ಇರ್ತವೆ, 2 ಸಿಂಬಲ್ ರೆಡ್ ಅಲ್ಲಿ ಇರ್ತವೆ. ನೋಡಿ, ಇಲ್ಲಿ 13 ಕಾರ್ಡ್ಸ್ ಇರ್ತದೆ. ಈ ತರ ಎ 2 3 4 5 6 7 8 9 10 ಅಂತಿರುತ್ತೆ. ಮತ್ತೆ ಜೆ ಕ್ಯೂ ಕೆ ಅಂತಿರುತ್ತೆ. ಇದನ್ನ ಸ್ಪೇಡ್ ಅಂತ ಕರಿತೀವಿ ಸಿಂಬಲ್ ನ. ನೆಕ್ಸ್ಟ್ ನೋಡಿ, ಸೇಮ್ 13 ಕಾರ್ಡ್ಸ್ ಇರುತ್ತೆ. ಈ ಸಿಂಬಲ್ ನ ವಿ ಕ್ಯಾನ್ ಕಾಲ್ ಇಟ್ ಅಸ್ ಕ್ಲಬ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಈ ಸಿಂಬಲ್ ನ ಡೈಮಂಡ್ ಅಂತ ಕರಿತೀವಿ. ಅಗೈನ್ ಈ ಸಿಂಬಲ್ ಅಲ್ಲಿ ರೆಡ್ ಕಲರ್ ಅಲ್ಲಿ 13 ಇರ್ತವೆ. ಅಂಡ್ ಫೈನಲಿ ನೋಡಿ, ಹಾರ್ಟ್ ಸಿಂಬಲ್ ಅಲ್ಲಿ 13 ಕಾರ್ಡ್ಸ್ ಇರ್ತದೆ. ಇದನ್ನ ನಾವು ಹಾರ್ಟ್ ಸೂಟ್ ಅಥವಾ ಹಾರ್ಟ್ ಗ್ರೂಪ್ ಅಂತ ಕರಿತೀವಿ. ಎಸ್, ಇಲ್ಲಿ ನೋಡ್ತಾ ಇದೀವಿ ನಾವು ಎಲ್ಲ ಕಾರ್ಡ್ಸ್ ಅನ್ನು ಒಂದೇ ಕಡೆ ನೋಡ್ತಿದೀವಿ ನಾವು. ನೋಡಿ, ಬ್ಲಾಕ್ ಕಲರ್ ಅಲ್ಲಿ ನಾವು ಇಲ್ಲಿ ಒಂದು ಸೆಟ್ ಇದೆ, ಅದನ್ನ ನಾವು ಕ್ಲಬ್ಸ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಬ್ಲಾಕ್ ಕಲರ್ ಅಲ್ಲಿ ಸ್ಪೇಡ್ಸ್ ಇರುತ್ತೆ, ಇದನ್ನ ಸ್ಪೇಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹಾರ್ಟ್ ಸಿಂಬಲ್ 13 ಇದೆ. ದೆನ್ ಡೈಮಂಡ್ ಸಿಂಬಲ್ 13 ಇರ್ತವೆ. ಟೋಟಲಿ ಎಷ್ಟು ಕಾರ್ಡ್ಸ್ ಇರುತ್ತೆ? 52 ಕಾರ್ಡ್ಸ್ ಇರುತ್ತೆ. ಅದರಲ್ಲಿ ಬ್ಲಾಕ್ ಎಷ್ಟು? 13 ಪ್ಲಸ್ 13. ರೆಡ್ ಎಷ್ಟು? 13 ಪ್ಲಸ್ 13 26 ಇರುತ್ತೆ. ಲೆಟ್ ದ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ರೆಡ್ ಕಾರ್ಡ್ ಬಿ ಪ್ರಾಬಬಿಲಿಟಿ ಆರ್ ಅಂತ ಕರೆಯೋಣ. ಫಾರ್ಮುಲಾ ಏನಿರುತ್ತೆ? ಸಿ ದಿಸ್, ಪ್ರಾಬಬಿಲಿಟಿ ಆರ್ ಇಸ್ ಈಕ್ವಲ್ ಟು
ನಂಬರ್ ಆಫ್ ಔಟ್ಕಮ್ಸ್ ಫೇವರೇಬಲ್ ಟು ಆರ್ ಅಂದ್ರೆ ರೆಡ್ ಕಾರ್ಡ್ ಬರ್ತಕ್ಕಂಥ ಚಾನ್ಸಸ್ ಎಷ್ಟಿರುತ್ತೆ ಅಷ್ಟು ಡಿವೈಡೆಡ್ ಬೈ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಎಕ್ಸ್ಪರಿಮೆಂಟ್. ಆಲ್ ಪಾಸಿಬಲ್ ಅಂದ್ರೆ 52 ಕಾರ್ಡು. ರೆಡ್ ಕಾರ್ಡ್ ಅಂದ್ರೆ 26, 26 ಆರ್ ರೆಡ್ ಕಾರ್ಡ್ಸ್, ನೆನಪಿರ್ಲಿ. ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಫಾರ್ಮುಲಾ. ಸೊ ನಂಬರ್ ಆಫ್ ಔಟ್ಕಮ್ ಫೇವರೇಬಲ್ ಟು ಆರ್ ಅಂದ್ರೆ ರೆಡ್ ಕಾರ್ಡ್ಸ್ ಇರೋದೆಷ್ಟು 26. ಯು ರೈಟ್ ಹಿಯರ್ 26 ಡಿವೈಡೆಡ್ ಬೈ ಟೋಟಲ್ ಕಾರ್ಡ್ಸ್ ಎಷ್ಟಿದೆ 52 ಇದೆ. ಅಂದ್ರೆ ಟೋಟಲ್ ಔಟ್ಕಮ್ಸ್ ಪಾಸಿಬಲ್ ಎಷ್ಟು 52. ಸೊ ನಾವು ದ ಆನ್ಸರ್ ಈಸ್ 26/52 ರೆಡ್ ಕಾರ್ಡ್ಸ್ ಬರೋ ಚಾನ್ಸಸ್. ಅಥವಾ ಇದನ್ನ 26 1s ಅಂಡ್ 26 2s 1/2. 26 26 52 ಬರುತ್ತೆ. 1/2 ಅಂತಾನು ಹೇಳ್ಬೋದು. ಇದು ಯಾವ್ದಕ್ಕೆ ಆನ್ಸರ್? ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ರೆಡ್ ಕಾರ್ಡ್. ನೆಕ್ಸ್ಟ್, ಲೆಟ್ ದ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ಬ್ಲಾಕ್ ಕಾರ್ಡ್ ಬಿ ಪ್ರಾಬಬಿಲಿಟಿ ಬಿ. ಅಗೇನ್ ಇದಕ್ಕೆ ಫಾರ್ಮುಲಾ ತಗೊಂಡಾಗ ಪ್ರಾಬಬಿಲಿಟಿ ಬಿ ಇಸ್ ಈಕ್ವಲ್ ಟು ಸೇಮ್ ಫಾರ್ಮುಲಾ, ನಂಬರ್ ಆಫ್ ಔಟ್ಕಮ್ಸ್ ಫೇವರೇಬಲ್ ಟು ಬಿ ಅಂದ್ರೆ ಬ್ಲಾಕ್ ಕಾರ್ಡ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪರಿಮೆಂಟ್. ಅಗೇನ್ ಇದು ಕೂಡ ಅಷ್ಟೇ 26 ಬ್ಲಾಕ್ ಕಾರ್ಡ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ 13 ಪ್ಲಸ್ 13 26 ಬ್ಲಾಕ್ ಕಾರ್ಡ್ಸ್ ಇರುತ್ತೆ. ಕ್ಲಬ್ಸ್ ಮತ್ತೆ ಸ್ಪೇಡ್ಸ್ ಯಾವಾಗಲೂ 13 13 26 ಇರುತ್ತೆ, ಅದು ನೆನಪಿರಲಿ. ಸೊ ನಾವು 26 ಡಿವೈಡೆಡ್ ಬೈ ಅಗೈನ್ 52 ಆರ್ 1/2. ಇದೇನಿದು ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ಬ್ಲಾಕ್ ಕಾರ್ಡ್ ಮೇಲೆ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ರೆಡ್ ಕಾರ್ಡ್ ಅಗೈನ್ 1/2. ಬಟ್ ನಮ್ಗೆ ಬೇಕಾಗಿರೋದು ಬ್ಲಾಕ್ ಆರ್ ರೆಡ್ ಬೇಕು. ನಾವು ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ರೆಡ್ ಆರ್ ಬ್ಲಾಕ್ ಕಾರ್ಡ್, ಪ್ರಾಬಬಿಲಿಟಿ R B is equal to probability R plus probability B. Probability R ಎಷ್ಟು ಬಂತು? It is 1/2. Probability B ಎಷ್ಟು ಬಂತು? Again plus 1/2. The answer is ಎಷ್ಟು ಬರುತ್ತೆ? 1 ಬರುತ್ತೆ. ಅಂದ್ರೆ 2 and 2 ಎರಡಕ್ಕೂ LCM ತಗೊಂಡಾಗ 2 ಬರುತ್ತೆ. ಅಗೈನ್ ಆ 2ಗೆ 2 ಇಂದ ಡಿವೈಡ್ ಮಾಡಿದಾಗ 1 ಬರುತ್ತೆ. 1 into 1 1. ಅಗೈನ್ ಇಲ್ಲೂ ಅಷ್ಟೇ 1 into 1 1 ಬರುತ್ತೆ. ಫೈನಲಿ 2 ಡಿವೈಡೆಡ್ ಬೈ 2 ಬರುತ್ತೆ ಇಸ್ ಈಕ್ವಲ್ ಟು 1. ಫೈನಲ್ ಆನ್ಸರ್ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ರೆಡ್ ಆರ್ ಬ್ಲಾಕ್ ಕಾರ್ಡ್ ಇಸ್ ಈಕ್ವಲ್ ಟು 1/1 ಆರ್ 1 ಅಂತ ಕರೀಬಹುದು. Look into one more problem. What is the probability of drawing a card that is a heart or a diamond from a well shuffled pack of cards? ಅವಾಗಲೇ ಬ್ಲಾಕ್ ಆರ್ ರೆಡ್ ಇತ್ತು, ಈಗ ಹಾರ್ಟ್ ಅಥವಾ ಡೈಮಂಡ್ ಅಂತ ಕೇಳ್ತಾ ಇದ್ದಾರೆ. ಬನ್ನಿ ಆನ್ಸರ್ ಮಾಡೋಣ. ಸೊಲ್ಯೂಷನ್ ಏನ್ ಬೇಕು? ಎ ಪ್ಯಾಕ್ ಆರ್ ಡೆಕ್ ಆಫ್ ಕಾರ್ಡ್ಸ್ ಕಂಟೈನ್ಸ್ 13 ಹಾರ್ಟ್ ಕಾರ್ಡ್ಸ್. ನೋಡಿ ಇಲ್ಲೊಂದ್ಸಲ ಹಾರ್ಟ್ ಸಿಂಬಲ್ ಇರತಕ್ಕಂಥದ್ದು ಎ ಇಂದ ಪ್ರಾರಂಭ ಆಗಿ 2 3 4 5 6 7 8 9 10 ಜೆ ಕ್ಯೂ ಅಂಡ್ ಕೆ ಇರುತ್ತೆ. 13 ಕಾರ್ಡ್ ಇರುತ್ತೆ ಅಂಡ್ 13 ಡೈಮಂಡ್ ಕಾರ್ಡ್ಸ್ ಇರುತ್ತೆ. ನೋಡಿ ಇಲ್ಲೊಂದ್ಸಲ. ಸೊ ಅಗೈನ್ 13 ಕಾರ್ಡ್ಗಳು ಡೈಮಂಡ್ ಸಿಂಬಲ್ ಅಲ್ಲಿ ಇರುತ್ತೆ. ಅದನ್ನ ಡೈಮಂಡ್ ಸೂಟ್ ಅಥವಾ ಡೈಮಂಡ್ ಗ್ರೂಪ್ ಅಂತ ಕರೀಬಹುದು. ಸೆಲೆಕ್ಟಿಂಗ್ ಎ ಕಾರ್ಡ್ ವಿಚ್ ಈಸ್ ಹಾರ್ಟ್ ಆರ್ ಡೈಮಂಡ್ ಈಸ್ ಎ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್. ಏನ್ ಹಾಗಂದ್ರೆ ನಾವು 52 ಕಾರ್ಡ್ಸ್ ಪ್ಯಾಕ್ ಇಂದ ತೆಗೆದುಬಿಡ್ಬೇಕಾದ್ರೆ ಅದು ಹಾರ್ಟ್ ಸಿಂಬಲ್ ಆಗಿದ್ರೆ ಅಥವಾ ಡೈಮಂಡ್ ಸಿಂಬಲ್ ಆಗಿದ್ರೆ, ಡೈಮಂಡ್ ಬಂದಾಗ ಹಾರ್ಟ್ ಬರಲ್ಲ, ಹಾರ್ಟ್ ಬಂದಾಗ ಡೈಮಂಡ್ ಬರಲ್ಲ. ಅದನ್ನ ನಾವು ಏನಂತ ಕರಿತೀವಿ? ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್. ಒಂದು ಬಂದ್ರೆ ಇನ್ನೊಂದು ಬರೋದಿಲ್ಲ ಅಂತ. ದೆನ್ let the probability of drawing a heart card be probability H. ಈಗ ನಾವು ಫಾರ್ಮುಲಾ ಬರೆಯೋಣ. probability H is equal to ಸೇಮ್ ಫಾರ್ಮುಲಾ, ನಂಬರ್ ಆಫ್ ಔಟ್ಕಮ್ಸ್ ಫೇವರೇಬಲ್ ಟು H ಹಾರ್ಟ್ ಸಿಂಬಲ್ ಬರ್ತಕ್ಕಂಥ ಎಷ್ಟು ಡಿವೈಡೆಡ್ ಬೈ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಸಬ್ಸ್ಟಿಟ್ಯೂಟ್ ಮಾಡೋಣ. ಇಸ್ ಈಕ್ವಲ್ ಟು ಹಾರ್ಟ್ ಇರೋದು ಎಷ್ಟು ಅಂತ ಹೇಳಿದ್ವಿ? 13 ಡಿವೈಡೆಡ್ ಬೈ ಟೋಟಲ್ ಎಷ್ಟು? 52. ಆರ್ ಓವರ್ ಆರ್ 13 and 52. 13 ಇಂದ ಕ್ಯಾನ್ಸಲ್ ಆಗುತ್ತೆ. 13 1s and 13 4s. 13 1 13 4. 1/4 is the answer of drawing a heart card. 52 ಕಾರ್ಡ್ ಇಂದ. ನೆಕ್ಸ್ಟ್, ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ಡೈಮಂಡ್ ಕಾರ್ಡ್ ಬಿ ಪ್ರಾಬಬಿಲಿಟಿ ಡಿ ಅಂತ ಕರಿತೀನಿ ಡೈಮಂಡ್ಗೆ. ಸೊ ಅಗೈನ್ ಟೇಕ್ ದ ಫಾರ್ಮುಲಾ. ಪ್ರಾಬಬಿಲಿಟಿ ಡಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಔಟ್ಕಮ್ಸ್ ಫೇವರೇಬಲ್ ಟು ಡಿ. ಡಿ ಮೀನ್ಸ್ ಡೈಮಂಡ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪರಿಮೆಂಟ್. ಅಗೈನ್ ಸೊ ಡೈಮಂಡ್ ಸಿಂಬಲ್ ಇರೋದು ಎಷ್ಟಿದೆ? 13 ಇದೆ. ಡಿವೈಡೆಡ್ ಬೈ ಟೋಟಲ್ ಕಾರ್ಡ್ಸ್ ಎಷ್ಟು? 52. ಸೊ ದ ಆನ್ಸರ್ ಈಸ್ ಅಗೈನ್ 1/4. 13 1 13 4. 13 1s 13 4s 52. 1/4 ಬಂತು. ನಮಗ್ ಬೇಕಿರೋದು ಫೈನಲ್ ಆನ್ಸರು ಏನದು? ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ಹಾರ್ಟ್ ಆರ್ ಡೈಮಂಡ್ ಕಾರ್ಡ್.
ಸೊ ಫಾರ್ಮುಲಾ ಏನು, ಪ್ರಾಬಬಿಲಿಟಿ ಆಫ್ ಎಚ್ ಆರ್ ಡಿ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಎಚ್ ಪ್ಲಸ್ ಪ್ರಾಬಬಿಲಿಟಿ ಡಿ. ಸಬ್ಸ್ಟಿಟ್ಯೂಟ್ ಮಾಡೋಣ ಬನ್ನಿ. ಪ್ರಾಬಬಿಲಿಟಿ ಎಚ್ ಎಷ್ಟು 1/4, ಪ್ರಾಬಬಿಲಿಟಿ ಡಿ ಅಗೈನ್ 1/4. ಸೊ ಅಗೈನ್ 4 and 4ಗೆ LCM ತಗೊಂಡಾಗ 4 ಬರುತ್ತೆ. ದೆನ್ 4ನ 4ಇಂದ ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ. 1 into 1 1. ಅಗೈನ್ 4ಗೆ 4ಇಂದ ಡಿವೈಡ್ ಮಾಡಿದಾಗ ಅಗೈನ್ 1 ಬರುತ್ತೆ. 1 into 1 1. 1 plus 1 is equal to 2 divided by 4. R over R 2 1s are 2 2s. ಅಗೈನ್ 1/2 ಬಂದಿತ್ತು ಆನ್ಸರ್. ಸೊ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ಹಾರ್ಟ್ ಆರ್ ಡೈಮಂಡ್ ಕಾರ್ಡ್ ಎಷ್ಟು ಬರುತ್ತೆ 1/2. ಗೊತ್ತಾಯ್ತಾ? ಸೊ ಇದು ಆನ್ಸರ್ ಯಾಕೆ ಬಂತು ಗೊತ್ತಾಯ್ತಲ್ವಾ? ಸೊ 1/4 ಅನ್ನೋದು ಪ್ರಾಬಬಿಲಿಟಿ ಎಚ್, ಪ್ರಾಬಬಿಲಿಟಿ ಡಿ ಡೈಮಂಡ್ ಇರೋದು 1/4. ಸೊ ಇವೆರಡನ್ನು ಆ್ಯಡ್ ಮಾಡಬೇಕಂದ್ರೆ ಈ 4 ಮತ್ತೆ 4ಗೆ ನಾವೇನು ಮಾಡಬೇಕು, LCM ತಗೋಬೇಕು. 4 ಬರುತ್ತೆ. ಈ 4ನ ಈ ಮೊದಲನೇ 4ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ. ಆ 1ಅನ್ನು ಮೇಲಿರ್ತಕ್ಕಂಥ ನ್ಯೂಮರೇಟರಿಂದ ಮಲ್ಟಿಪ್ಲೈ ಮಾಡಿದಾಗ 1 ಬರುತ್ತೆ. ನನಗೆ ಈ 4ಇಂದ ಮತ್ತೆ ಈ 4ನ ಡಿವೈಡ್ ಮಾಡಿದಾಗ 1 ಬರುತ್ತೆ. 1 into 1 1 ಬರುತ್ತೆ. ಈ 1 plus 1 2 ಆಗುತ್ತೆ. 2 divided by 4 is equal to 1/2 ಕೂಡ ಆಗುತ್ತೆ. 4/2 ಅಂದ್ರೆ ಒಂದೇ, 1/2 ಅಂದ್ರೂ ಕೂಡ ಒಂದೇ. That's all. Let us look into third problem. A bag contains 3 black, 4 white and 7 green balls. ನೋಡಿ, ಒಂದು ಬ್ಯಾಗ್ ಅಲ್ಲಿ 3 ಬ್ಲಾಕ್ ಬಾಲ್ಸ್ ಇದೆ, 4 ವೈಟ್ ಬಾಲ್ಸ್ ಇದೆ, 7 ಗ್ರೀನ್ ಬಾಲ್ಸ್ ಇದೆ. ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್. ಮೊದಲನೇ ಪ್ರಶ್ನೆ ಎ ವೈಟ್ ಆರ್ ಗ್ರೀನ್ ಬಾಲ್, ಎರಡನೇ ಪ್ರಶ್ನೆ ಎ ಬ್ಲಾಕ್ ಆರ್ ವೈಟ್ ಬಾಲ್, ಆರ್ ಮೂರನೇದು ಎ ಗ್ರೀನ್ ಆರ್ ಎ ಬ್ಲಾಕ್ ಬಾಲ್. ಇದು ಪ್ರಾಬ್ಲಮ್. ಎಸ್, ರೈಟ್ ಡೌನ್ ಸೊಲ್ಯೂಷನ್. ಮೊದಲನೇದು ಏನು ಮಾಡಬೇಕು, ಟೋಟಲ್ ಬಾಲ್ಸ್ ಎಷ್ಟಿದೆ ಬ್ಯಾಗಲ್ಲಿ 3 + 4 + 7. ಟೋಟಲ್ ಬಾಲ್ಸ್ ಇಸ್ ಈಕ್ವಲ್ ಟು 3 + 4 + 7, ದಟ್ ಈಸ್ ಈಕ್ವಲ್ ಟು 14 ಬಾಲ್ಸ್. ದೆನ್ ಸ್ಯಾಂಪಲ್ ಸ್ಪೇಸ್ ಎಷ್ಟು ಬರುತ್ತೆ ಅಂದರೆ 14 ಬಾಲ್ಸ್ ಬ್ಯಾಗಲ್ಲಿ ಇದೆ. ನಾವು ಒಂದೊಂದೇ ಬಾಲ್ನ ಹೊರಗಡೆ ತೆಗಿತಿರ್ಬೇಕಾದ್ರೆ ಎಷ್ಟು ಬರೋ ಚಾನ್ಸಸ್ ಇದೆ ಅದನ್ನು ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಟೋಟಲ್ ಔಟ್ಕಮ್ಸ್ ಅದು 14. Let the probability of getting a white ball be probability W. ಎರಡನೇದು the probability of getting a black ball be probability B, and the probability of getting a green ball be probability G ಅಂತ ಕರಿತೀವಿ. ಕಾಣಿಸ್ತಾ ಇದೆಯಾ? ವೈಟ್ ಬಾಲ್ಗೆ ವೈಟ್ ಅಕ್ಷರಗಳಿದೆ, ಬ್ಲಾಕ್ ಬಾಲ್ಗೆ ಬ್ಲಾಕ್ ಅಕ್ಷರಗಳಿದೆ, ಗ್ರೀನ್ ಬಾಲ್ಗೆ ಗ್ರೀನ್ ಅಕ್ಷರ ಇದೆ. ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಬರ್ದಿದ್ದೀನಿ ಕಲರ್ಸ್. ನಾವು probability of drawing a white ball, probability of W is equal to formula same, number of outcomes favorable to W divided by number of all possible outcomes of the experiment. ಸೊ ಈಗ ವೈಟ್ ಬಾಲ್ಸ್ ಎಷ್ಟಿತ್ತು ನಮ್ಮ ಪ್ರಾಬ್ಲಮ್ ಅಲ್ಲಿ ನೋಡಿ. ನಮ್ಮ ಪ್ರಾಬ್ಲಮ್ ಅಲ್ಲಿ ವೈಟ್ ಬಾಲ್ಸ್ ಎಷ್ಟಿತ್ತು 4 ಇತ್ತು. ಟೋಟಲ್ ಎಷ್ಟು 14. ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 divided by 14. ಯಾವುದಿದು? ಡ್ರಾಯಿಂಗ್ ಎ ವೈಟ್ ಬಾಲ್. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಬ್ಲಾಕ್ ಬಾಲ್. ಸೇಮ್ ಫಾರ್ಮುಲಾ. ಪ್ರಾಬಬಿಲಿಟಿ B is equal to B for black is equal to. ಸೊ ಬ್ಲಾಕ್ ಬಾಲ್ಸ್ ಎಷ್ಟಿತ್ತು ನಮ್ಮ ಪ್ರಾಬ್ಲಮ್ ಅಲ್ಲಿ ನೋಡಿ. ಪ್ರಾಬ್ಲಮ್ ಅಲ್ಲಿ ಬ್ಲಾಕ್ ಬಾಲ್ಸ್ ಎಷ್ಟಿತ್ತು 3 ಇತ್ತು. 3 divided by 14. 14 ಬಾಲ್ ಅಲ್ಲಿ 3 ಬ್ಲಾಕ್ ತೆಗಿತೀವಿ. ಎಸ್, ಸಬ್ಸ್ಟಿಟ್ಯೂಟ್ ಮಾಡೋಣ. ಎಷ್ಟು ಬ್ಲಾಕ್ ಬಾಲ್ಸು 3 divided by 14. ಯಾವುದಿದು? ಬ್ಲಾಕ್ ಬಾಲ್ ತಗೊಳ್ಳೋದು. ದೆನ್ ನೆಕ್ಸ್ಟ್ probability of getting green ball. ಫಾರ್ಮುಲಾ ಬರೀರಿ. probability G is equal to, ಫಾರ್ಮುಲಾ ರಿಮೈನ್ ಸೇಮ್. ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ, ಮರಿಬಾರ್ದು. ಗ್ರೀನ್ ಬಾಲ್ಸ್ ಎಷ್ಟಿತ್ತು 7 ಇತ್ತು. 7 divided by ಟೋಟಲ್ ಎಷ್ಟು 14. ಎಸ್, ಸಬ್ಸ್ಟಿಟ್ಯೂಟ್ ಮಾಡಿ. 7 divided by 14 ಬರುತ್ತೆ. ಏನಿದು? ಗ್ರೀನ್ ಬಾಲ್ ಅನ್ನ ನಾವು ಡ್ರಾ ಮಾಡ್ತಕ್ಕಂಥ ಪ್ರಾಬಬಿಲಿಟಿ. ಈಗ ನೋಡಿ, ಪ್ರಾಬಬಿಲಿಟಿ ಆಫ್ ವೈಟ್ ಬಾಲ್ 4/14, probability of black ball 3/14, probability of green ball 7/14 ಬಂತು. Here the events are mutually exclusive. ಮ್ಯೂಚುವಲ್ ಅಂದ್ರೆ ಬ್ಲಾಕ್ ಬಂದಾಗ ವೈಟ್ ಮತ್ತೆ ಗ್ರೀನ್ ಬರಲ್ಲ, ಗ್ರೀನ್ ಬಂದಾಗ ಬ್ಲಾಕ್ ಮತ್ತೆ ವೈಟ್ ಬರಲ್ಲ. ನೆನ್ಪಿಟ್ಕೊಂಡಿರಿ. ನಾವು ಮೊದಲನೇ ಪ್ರಶ್ನೆಗೆ ಆನ್ಸರ್ ಮಾಡೋಣ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ವೈಟ್ ಆರ್ ಗ್ರೀನ್ ಬಾಲ್. ಫಾರ್ಮುಲಾ ಪ್ರಾಬಬಿಲಿಟಿ W or G is equal to probability W plus probability G is equal to ಎಷ್ಟು 4/14 plus 7/14. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕು ನಾವು. ಅಗೈನ್
ಇಲ್ಲಿ ಡಿನಾಮಿನೇಟರಲ್ಲಿ ಇರ್ತಕ್ಕಂಥ 14 LCM ತಗೊಳ್ಳಿ, ಆನ್ಸರ್ 14 ಬರುತ್ತೆ. ಹೌದಾ? 14 ಬಂತು. ಈ 14 ಇಲ್ಲಿರ್ತಕ್ಕಂಥ ಡಿನಾಮಿನೇಟರಿಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ. ಅದನ್ನ 1 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 ಬರುತ್ತೆ. ಅಗೈನ್ ಟೇಕ್ ದಿಸ್ ಪ್ಲಸ್ ಆಸ್ ಇಟ್ ಈಸ್, ಪ್ಲಸ್ ತಗೊಂಡಿದ್ದೀನಿ. ಅಗೈನ್ ಈ 14 ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ. 1 into 7 ಅಗೈನ್ 7. ಸೊ ಈಗ ಫೈನಲ್ ಆನ್ಸರ್ ಬರೆಯೋಣ. 7 plus 4 11 divided by 14 is the answer. ಏನಿದು? probability of getting a white or green ball. Next, probability of getting black or white ball. Formula: probability B or W is equal to probability B plus probability W. ಗೊತ್ತಿದೆ ನಮಗೆ. probability B ಎಷ್ಟು? 3/14. ಬ್ಲಾಕ್ ಬಾಲ್ಸ್ ನ 3/14 ಅಂತ ನೋಡಿದ್ವಿ. ವೈಟ್ ಬಾಲ್ಸ್ ನ ಪ್ರಾಬಬಿಲಿಟಿ ಎಷ್ಟು? 4/14. ಸೊ ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು? 14 LCM 14 ಬಂತು. ಸೊ 3 plus 4 divided by 14 ಬಂತು. ದ ಆನ್ಸರ್ ಈಸ್ 7/14 ಇಸ್ ದ ಆನ್ಸರ್, ಅಥವಾ 1/2 ಇಸ್ ದ ಆನ್ಸರ್. ಯಾವುದು? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಬ್ಲಾಕ್ ಆರ್ ವೈಟ್ ಬಾಲ್ಸ್. ನೆಕ್ಸ್ಟ್, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಗ್ರೀನ್ ಆರ್ ಬ್ಲಾಕ್ ಬಾಲ್. ಬರೀರಿ. ಪ್ರಾಬಬಿಲಿಟಿ G or B is equal to probability G plus probability B. Substitute ಮಾಡೋಣ. probability G ಎಷ್ಟು? It is 7/14 plus B ಎಷ್ಟು? 3/14. ಸೊ ಎರಡಕ್ಕೂ LCM 14 ಬಂತು. ಅಗೈನ್ 7 plus 3 divided by 14. ಸೊ ಆನ್ಸರ್ 10/14. ಆರ್ 10 and 14 2 ಇಂದ ಕ್ಯಾನ್ಸಲ್ ಆಗುತ್ತೆ. ಸೊ 2 5s 2 7s. ದ ಆನ್ಸರ್ ಈಸ್ 5/7. ಗೊತ್ತಾಯ್ತಾ? ಸೊ ಇದು ಆನ್ಸರ್ 3 ಪ್ರಶ್ನೆಗಳಿಗೆ. ನಾವಿಷ್ಟೊತ್ತು ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸು ಮತ್ತು ಸೊಲ್ಯೂಷನ್ಸ್ ಎಲ್ಲಿಂದ ತೊಗೊಂಡಿದ್ದೀವಿ ಅಂದರೆ ಈಗ ತೋರಿಸ್ತಾ ಇರೋ ರೆಫರೆನ್ಸ್ ಬುಕ್ಸು ಮತ್ತು ವೆಬ್ಸೈಟ್ಸಿಂದ. ಈ ವೆಬ್ಸೈಟು ಮತ್ತು ಟೆಕ್ಸ್ಟ್ ಬುಕ್ಸ್ನ ನೋಡಿದ್ದೀವಿ ನಾವು. ಓಕೆ, ಅರ್ಥ ಆಗಿದೆ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.